ಬಂಧುಗಳೇ, ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಹಿರಿಯನೂರು ಬಳಿ ಬಸ್ ದುರಂತ, ನಿದ್ದೆಯಲ್ಲೇ 17ಕ್ಕೂ ಹೆಚ್ಚು ಜೀವಗಳು ಮಣ್ಣು ಪಾಲು. ಚಿತ್ರದುರ್ಗ ಜಿಲ್ಲೆ ಹಿರಿಯನೂರು ತಾಲೂಕಿನ ಗಡಿಭಾಗ. ರಾತ್ರಿ ಎಲ್ಲವೂ ಶಾಂತವಾಗಿದ್ದ ಸಮಯ, ಆದರೆ ಒಂದು ಕ್ಷಣದಲ್ಲಿ ಆ ಶಾಂತಿ ಮರಣ ಕೇಕಿಯಾಗಿ ಮಾರ್ಪಟ್ಟಿತ್ತು. ನಿದ್ದೆಯಲ್ಲಿದ್ದ ಜನರು ಎದ್ದು ನೋಡುವರಷ್ಟರಲ್ಲೇ ಪ್ರಾಣ ಕಳೆದುಕೊಂಡಿದ್ದರು. ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಈ ಭೀಕರ ಅಪಘಾತದಲ್ಲಿ 17ಕ್ಕೂ ಹೆಚ್ಚು ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಸಲಿ ಅಪಘಾತ ನಡೆದಿದ್ದು ಹೇಗೆ ಎಂದು ಹೇಳೋದಾದ್ರೆ, ಪೊಲೀಸ್ ಮೂಲಗಳಿಂದ ಲಭ್ಯವಾಗಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಖಾಸಗಿ ಸ್ಲೀಪರ್ ಬಸ್ ರಾತ್ರಿ ವೇಳೆ ವೇಗವಾಗಿ ಸಂಚರಿಸುತ್ತಿತ್ತು. ಎದುರಿನಿಂದ ಬರುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿದೆ. ಲಾರಿ ಏಕಾಏಕಿ ರಸ್ತೆ ಮಧ್ಯೆ ಡಿವೈಡರ್ ಗಳಿಗೆ ಡಿಕ್ಕಿ ಹೊಡೆದು ಡಿವೈಡರ್ ಅನ್ನೇ ಹಾರುತ್ತಾ ನೇರವಾಗಿ ಬಸ್ ಲೈನ್ಗೆ ನುಗ್ಗಿದೆ. ಅಷ್ಟೇ ಸಾಕು ನೋಡಿ, ಮುಂದಿನ ಕ್ಷಣವೇ ಭೀಕರ ಡಿಕ್ಕಿ ಅಪಘಾತ ಸಂಭವಿಸಿದ ಕರಾಳ ಕ್ಷಣ ಅದಾಗಿತ್ತು. ಬಸ್ ನ ಮುಂದಿನ ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿ ಸ್ಲೀಪರ್ ಕೋಚ್ ನಲ್ಲಿದ್ದ ಪ್ರಯಾಣಿಕರು ನಿದ್ದೆಯಿಂದ ಎಚ್ಚರವಾಗುವ ಅವಕಾಶವೇ ಇಲ್ಲದೆ ಮರಣ ಬಲೆಗೆ ಸಿಲುಕಿದ್ದಾರೆ. ಬಂಧುಗಳೇ, ಲಾರಿ ಡಿವೈಡರ್ ಆಗಿದ್ದು ಹೇಗೆ ಅಂತ ತಿಳ್ಕೋಬೇಕಾ? ಇದೇ ನೋಡಿ ಎಲ್ಲರೂ ಕೇಳುವ ದೊಡ್ಡ ಪ್ರಶ್ನೆ. ಪೊಲೀಸರ ಪ್ರಾಥಮಿಕ ಅಂದಾಜು ಪ್ರಕಾರ ಅತಿ ವೇಗ, ಚಾಲಕನ ನಿದ್ದೆ ಅಥವಾ ಗಮನ ಚಲನೆ, ಭಾರಿ ತೂಕದ ಲಾರಿ ಮೇಲೆ ನಿಯಂತ್ರಣ ತಪ್ಪಿದ್ದು, ಕೆಲವು ಮೂಲಗಳ ಪ್ರಕಾರ ಬ್ರೇಕ್ ಫೇಲ್ಯೂರ್ ಶಂಕೆ, ಡಿವೈಡರ್ ನ ಕಾನ್ಸ್ಟ್ರಿಕ್ಟ್ ಬ್ಲಾಕ್ಗಳು ಮುರಿದು ಲಾರಿ ಬಸ್ ಲೈನ್ಗೆ ನುಗ್ಗಿದೆ. ಡಿವೈಡರ್ ಇದ್ದರೂ ಜೀವ ರಕ್ಷಣೆ ಆಗಲಿಲ್ಲ. ಇದು ನಮ್ಮ ರಸ್ತೆ ಸುರಕ್ಷತೆಯ ದೊಡ್ಡ ವೈಫಲ್ಯವೇ ಅನ್ನಬಹುದು. ಹಾಗಾದ್ರೆ ಇವುಗಳೆಲ್ಲವೂ ನೋಡೋದಾದ್ರೆ ಈ ಸ್ಲೀಪರ್ ಬಸ್ ನಲ್ಲಿ ನಿಜವಾಗಿಯೂ ಸೇಫ್ಟಿ ಇದೆಯಾ? ಈ ದುರಂತವೇ ಒಂದು ದೊಡ್ಡ ಪ್ರಶ್ನೆ. ಸ್ಲೀಪರ್ ಬಸ್ಗಳು ನಿಜವಾಗ್ಲೂ ಸುರಕ್ಷಿತವೇ? ತಜ್ಞರ ಅಭಿಪ್ರಾಯದ ಪ್ರಕಾರ ಸ್ಲೀಪರ್ ಬಸ್ ನಲ್ಲಿ ಸೀಟ್ ಬೆಲ್ಟ್ ಇಲ್ಲ. ಪ್ರಯಾಣಿಕರು ಮಲಗಿರುವ ಸ್ಥಿತಿಯಲ್ಲಿ ಮಲಗಿರುತ್ತಾರೆ. ಅಪಘಾತದ ವೇಳೆ ತಕ್ಷಣ ಪ್ರತಿಕ್ರಿಯೆ ಸಾಧ್ಯವಿಲ್ಲ. ಮುಂದೆ ಡಿಕ್ಕಿಯಾದರೆ ಮೊದಲ ಸಾಲಿನ ಪ್ರಯಾಣಿಕರಿಗೆ ಅತ್ಯಂತ ಹೆಚ್ಚು ಅಪಾಯ. ತಲೆ, ಎದೆ, ಹೊಟ್ಟೆಗೆ ಗಂಭೀರ ಗಾಯ. ಈ ಪ್ರಕರಣದಲ್ಲಿಯೂ ಮುಂಭಾಗದ ಸ್ಲೀಪರ್ ನಲ್ಲಿ ಇದ್ದವರಿಗೆ ಹೆಚ್ಚು ಬಲಿಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಆ ಸ್ಥಳದಲ್ಲಿ ಕಂಡ ದೃಶ್ಯಗಳು ನಿಜಕ್ಕೂ ಮನಕೊಲಕುತ್ತಿದ್ದವು. ಅಪಘಾತದ ಸ್ಥಳಕ್ಕೆ ಮೊದಲು ಧಾವಿಸಿದವರು ಹೇಳುವುದು ಏನು ಗೊತ್ತಾ? ಎಲ್ಲೆಡೆ ರಕ್ತದ ಕಲೆ, ಬಸ್ ಒಳಗೆ ಸಿಲುಕಿದ ಶವಗಳು, ನಿದ್ದೆಯಲ್ಲಿದ್ದ ಮಕ್ಕಳ ಮುಖದಲ್ಲಿ ಮರಣ, ಅಳಲು, ಕೂಗು, ಸಹಾಯಕ್ಕಾಗಿ ಕಿರುಚಾಟ. ಜೆಸಿಬಿ ಬಳಸಿ ಬಸ್ ಕತ್ತರಿಸಿ ಶವಗಳನ್ನು ಹೊರ ತೆಗೆಯಲೇಬೇಕಾಗಿತ್ತು. ಅಗ್ನಿಶಾಮಕ ದಳ, ಪೊಲೀಸರು, ಆಂಬ್ಯುಲೆನ್ಸ್ಗಳು ರಾತ್ರಿ ಪೂರ್ತಿ ರಕ್ಷಣಾ ಕಾರ್ಯಾಚರಣೆ ನಡೆಸಿವೆ. ವೀಕ್ಷಕರೇ, ಗಾಯ ಆದವರ ಸ್ಥಿತಿಗತಿಗಳನ್ನು ಹೇಗೆ ಎಂದು ಹೇಳೋದಾದ್ರೆ, ಗಂಭೀರ ಗಾಯಗೊಂಡವರನ್ನು ಹಿರಿಯನೂರು, ಚಿತ್ರದುರ್ಗ ಹಾಗೂ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೆಲವರ ಸ್ಥಿತಿ ಚಿಂತಾಕರವಾಗಿದೆ. ಮೃತರ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ ವೈದ್ಯರ ಮೂಲಗಳು ತಿಳಿಸಿವೆ. ಕೊನೆಯದಾಗಿ ಈ ದುರ್ಘಟನೆ ಕುರಿತು ಕಾನೂನು ಕ್ರಮ ಏನು ಗೊತ್ತಾ? ಪೊಲೀಸರು ಈಗಾಗಲೇ ಲಾರಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಬಸ್ ಮತ್ತು ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ತಾಂತ್ರಿಕ ಪರಿಶೀಲನೆ, ಬ್ರೇಕ್, ವೇಗ, ಸಿಸಿಟಿವಿ ಆರಂಭವಾಗಿದೆ. ನಿಖರ ಕಾರಣ ತನಿಖೆಯಿಂದಲೇ ಹೊರಬರಲಿದೆ ಎಂದು ಹೇಳಿದ್ದಾರೆ. ವೀಕ್ಷಕರೇ, ಈ ಘಟನೆ ಕುರಿತು ಇಡೀ ಸಮಾಜವೇ ಒಂದು ಪ್ರಶ್ನೆ ಹೇಳುವುದು ಏನು ಗೊತ್ತಾ? ವೇಗದ ನಿಯಂತ್ರಣ ಯಾಕಿಲ್ಲ? ರಾತ್ರಿ ಚಾಲನೆ ಕಠಿಣ ನಿಯಮ ಯಾಕಿಲ್ಲ? ಸ್ಲೀಪರ್ ಬಸ್ ಗಳಿಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಯಾಕಿಲ್ಲ? ಪ್ರತಿ ಅಪಘಾತದ ನಂತರ ಮಾತು, ಭರವಸೆ, ಮೌನ. ಮತ್ತೆ ಮತ್ತೊಂದು ದುರಂತ. ಇಂಥ ಜೀವಗಳಿಗೆ ಬೆಲೆನೇ ಇಲ್ವಾ? ಚಿತ್ರದುರ್ಗ ಹಿರಿಯನೂರು ಬಳಿ ನಡೆದ ಈ ಬಸ್ ದುರಂತ ಕೇವಲ ಅಪಘಾತವಲ್ಲ, ಇದು ವ್ಯವಸ್ಥೆಯ ಎಚ್ಚರಿಕೆಯ ಗಂಟೆ. ನಿದ್ದೆಯಲ್ಲಿದ್ದ 17ಕ್ಕೂ ಹೆಚ್ಚು ಜೀವಗಳು ಇಂದು ನಮ್ಮನ್ನೆಲ್ಲ ಕೇಳುತ್ತಿವೆ. ಇನ್ನು ಇಂಥ ವ್ಯವಸ್ಥೆ ಬದಲಾಗುತ್ತಿಲ್ವಾ? ಬಂಧುಗಳೇ, ಇದು ಈಗಿನ ರೋಚಕ ಮಾಹಿತಿಯಾಗಿತ್ತು. ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂಥ ನೈಜ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮತ್ತೊಂದು ವಿಶೇಷ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.